ಸಾರಿಗೆ ನೌಕರರ ಮುಷ್ಕರ ಇವತ್ತು ಬೆಂಗಳೂರು ಚಲೋ. ಇವತ್ತು ಬಸ್ಗಳು ಓಡಾಡ್ತಾವ, ಬಸ್ಗಳು ಓಡಾಡೋದಿಲ್ವಾ? ಕೆಎಸ್ಆರ್ಟಿಸಿ ಬಸ್ಗಳು ಬೆಂಗಳೂರಿಂದ ಹೊರಡ್ತಾವ, ಬೆಂಗಳೂರಿಗೆ ಬರುವಂತ ಕೆಎಸ್ಆರ್ಟಿಸಿ ಬಸ್ಗಳು ಇರ್ತಾವ, ಬಿಎಂಟಿಸಿ ಬಸ್ಗಳು ಓಡಾಡ್ತಾವ? ಇದೆಲ್ಲ ಕೂಡ ಸಹಜವಾಗಿ ನಮ್ಮೆಲ್ಲರಲ್ಲಿ ಇರುವಂತ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಾರಿಗೆ ಇಲಾಖೆ ವಿರುದ್ಧ ಸಮರವನ್ನ ಸಾರಿದ್ದಾರೆ. ತಮ್ಮ 10 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಇವತ್ತು ಇರುತ್ವಾ ಇರಲ್ವಾ, ರಸ್ತೆಗೆ ಇಳಿಯೋದಿಲ್ವಾ ಬಿಎಂಟಿಸಿ ಬಸ್ಗಳು? ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್. ನೀವೇನಾದ್ರೂ ಇವತ್ತು ಬೆಂಗಳೂರಿಗೆ ಬರೋರಾಗಿದ್ದಿದ್ರೆ ಅಥವಾ ಬೆಂಗಳೂರಿನಲ್ಲಿ ಓಡಾಡೋರಾಗಿದ್ದಿದ್ರೆ, ಬೆಂಗಳೂರಿಂದ ಹೋಗೋರಾಗಿದ್ದಿದ್ರೆ, ನೀವೇನಾದ್ರೂ ಸರ್ಕಾರಿ ಸಾರಿಗೆ ಇದನ್ನ ಅವಲಂಬಿಸಿದ್ದಿದ್ರೆ ನಿಮಗಿವತ್ತು ಬಸ್ ಇರುತ್ತಾ ಬಸ್ ಇರಲ್ವಾ ಅನ್ನುವಂತ ಪ್ರಶ್ನೆಗಳಿದೆಯಲ್ಲ, ಇದೆಲ್ಲದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಮಾಡುತ್ತೆ. ಕಾರಣ ಏನು ಪ್ರತಿಭಟನೆಗೆ ಅಂತ ಹೇಳಿ ಕೇಳಿದ್ರೆ, 38 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ಬಾಕಿ ಉಳಿಸಿಕೊಂಡಿದೆ. ಇದಕ್ಕಾಗಿಯೇ ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ನಡೀತಾ ಇರುವಂತ ಪ್ರತಿಭಟನೆ ಇದು. ಸಾರಿಗೆ ನೌಕರರ ಮನವೊಲಿಸೋದಕ್ಕೆ ಸರ್ಕಾರ ಪ್ರಯತ್ನ ಪಡುತ್ತೆ. ನೌಕರರಿಂದ ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಸರ್ಕಾರವೂ ಕೂಡ ಅಲರ್ಟ್ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ 38 ತಿಂಗಳ ಬದಲು 26 ತಿಂಗಳ ಹಿಂಬಾಕಿಯನ್ನ ನಾವು ಕೊಡ್ತೀವಿ ಅಂತೇಳಿ ಸರ್ಕಾರ ಒಪ್ಪಿಕೊಂಡಿದೆ. 1/1/2021ರಿಂದ 28/3/2023ರವರೆಗೆ ಅರಿಯರ್ಸ್ ಅನ್ನ ನಾವು ಕೊಡ್ತೀವಿ ಅಂತೇಳಿ ಈಗ ಒಪ್ಕೊಂಡಿದ್ದಾರೆ. 2025ರ ಮಾರ್ಚ್ 1ರಿಂದ ವೇತನ ಹೆಚ್ಚಳಕ್ಕೆ ಆದೇಶವೂ ಕೂಡ ಮಾಡಲಾಗಿದೆ. 1271.92 ಕೋಟಿ ಬಿಡುಗಡೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ನೌಕರರ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರ ಮಾತ್ರ ಇದೆಲ್ಲಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಾರಿಗೆ ನೌಕರರು ಇದಕ್ಕೆ ಒಪ್ಪೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸಾರಿಗೆ ಇಲಾಖೆಗೆ ಸೆಡ್ ಹೊಡೆದಿದ್ದಾರೆ ಸಾರಿಗೆ ನೌಕರರು. ಇನ್ನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್, ಯಾವುದೇ ಸರ್ಕಾರಿ ಬಸ್ಸು ಮಗದೊಂದು ಏನೇ ಇದ್ರೂ ಕೂಡ ಮೆಜೆಸ್ಟಿಕ್ ಮೂಲಕವೇ ಹಾದು ಹೋಗ್ತವೆ. ಈ ಮೆಜೆಸ್ಟಿಕ್ ಸಾರಿಗೆ ನೌಕರರ ಮುಷ್ಕರ ಇವತ್ತು ಬೆಂಗಳೂರು ಚಲೋ. ಇವತ್ತು ಬಸ್ಗಳು ಓಡಾಡ್ತಾವ, ಬಸ್ಗಳು ಓಡಾಡೋದಿಲ್ವಾ? ಕೆಎಸ್ಆರ್ಟಿಸಿ ಬಸ್ಗಳು ಬೆಂಗಳೂರಿಂದ ಹೊರಡ್ತಾವ, ಬೆಂಗಳೂರಿಗೆ ಬರುವಂತ ಕೆಎಸ್ಆರ್ಟಿಸಿ ಬಸ್ಗಳು ಇರ್ತಾವ, ಬಿಎಂಟಿಸಿ ಬಸ್ಗಳು ಓಡಾಡ್ತಾವ? ಇದೆಲ್ಲ ಕೂಡ ಸಹಜವಾಗಿ ನಮ್ಮೆಲ್ಲರಲ್ಲಿ ಇರುವಂತ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಾರಿಗೆ ಇಲಾಖೆ ವಿರುದ್ಧ ಸಮರವನ್ನ ಸಾರಿದ್ದಾರೆ. ತಮ್ಮ 10 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಇವತ್ತು ಇರುತ್ವಾ ಇರಲ್ವಾ, ರಸ್ತೆಗೆ ಇಳಿಯೋದಿಲ್ವಾ ಬಿಎಂಟಿಸಿ ಬಸ್ಗಳು? ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್. ನೀವೇನಾದ್ರೂ ಇವತ್ತು ಬೆಂಗಳೂರಿಗೆ ಬರೋರಾಗಿದ್ದಿದ್ರೆ ಅಥವಾ ಬೆಂಗಳೂರಿನಲ್ಲಿ ಓಡಾಡೋರಾಗಿದ್ದಿದ್ರೆ, ಬೆಂಗಳೂರಿಂದ ಹೋಗೋರಾಗಿದ್ದಿದ್ರೆ, ನೀವೇನಾದ್ರೂ ಸರ್ಕಾರಿ ಸಾರಿಗೆ ಇದನ್ನ ಅವಲಂಬಿಸಿದ್ದಿದ್ರೆ ನಿಮಗಿವತ್ತು ಬಸ್ ಇರುತ್ತಾ ಬಸ್ ಇರಲ್ವಾ ಅನ್ನುವಂತ ಪ್ರಶ್ನೆಗಳಿದೆಯಲ್ಲ, ಇದೆಲ್ಲದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಮಾಡುತ್ತೆ. ಕಾರಣ ಏನು ಪ್ರತಿಭಟನೆಗೆ ಅಂತ ಹೇಳಿ ಕೇಳಿದ್ರೆ, 38 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ಬಾಕಿ ಉಳಿಸಿಕೊಂಡಿದೆ. ಇದಕ್ಕಾಗಿಯೇ ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ನಡೀತಾ ಇರುವಂತ ಪ್ರತಿಭಟನೆ ಇದು. ಸಾರಿಗೆ ನೌಕರರ ಮನವೊಲಿಸೋದಕ್ಕೆ ಸರ್ಕಾರ ಪ್ರಯತ್ನ ಪಡುತ್ತೆ. ನೌಕರರಿಂದ ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಸರ್ಕಾರವೂ ಕೂಡ ಅಲರ್ಟ್ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ 38 ತಿಂಗಳ ಬದಲು 26 ತಿಂಗಳ ಹಿಂಬಾಕಿಯನ್ನ ನಾವು ಕೊಡ್ತೀವಿ ಅಂತೇಳಿ ಸರ್ಕಾರ ಒಪ್ಪಿಕೊಂಡಿದೆ. 1/1/2021ರಿಂದ 28/3/2023ರವರೆಗೆ ಅರಿಯರ್ಸ್ ಅನ್ನ ನಾವು ಕೊಡ್ತೀವಿ ಅಂತೇಳಿ ಈಗ ಒಪ್ಕೊಂಡಿದ್ದಾರೆ. 2025ರ ಮಾರ್ಚ್ 1ರಿಂದ ವೇತನ ಹೆಚ್ಚಳಕ್ಕೆ ಆದೇಶವೂ ಕೂಡ ಮಾಡಲಾಗಿದೆ. 1271.92 ಕೋಟಿ ಬಿಡುಗಡೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ನೌಕರರ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರ ಮಾತ್ರ ಇದೆಲ್ಲಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಾರಿಗೆ ನೌಕರರು ಇದಕ್ಕೆ ಒಪ್ಪೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸಾರಿಗೆ ಇಲಾಖೆಗೆ ಸೆಡ್ ಹೊಡೆದಿದ್ದಾರೆ ಸಾರಿಗೆ ನೌಕರರು. ಇನ್ನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ಯಾವುದೇ ಸರ್ಕಾರಿ ಬಸ್ಸು ಮಗದೊಂದು ಏನೇ ಇದ್ರೂ ಕೂಡ
ಮೆಜೆಸ್ಟಿಕ್ ಮೂಲಕವೇ ಹಾದು ಹೋಗ್ತವೆ. ಈ ಮೆಜೆಸ್ಟಿಕ್ ಸರ್ಕಾರ ಸಾರಿಗೆ ನೌಕರರ ಮುಷ್ಕರ. ಇವತ್ತು ಬೆಂಗಳೂರು ಚಲೋ. ಇವತ್ತು ಬಸ್ಗಳು ಓಡಾಡ್ತಾವ, ಬಸ್ಗಳು ಓಡಾಡೋದಿಲ್ವಾ? ಕೆಎಸ್ಆರ್ಟಿಸಿ ಬಸ್ಗಳು ಬೆಂಗಳೂರಿಂದ ಹೊರಡ್ತಾವ, ಬೆಂಗಳೂರಿಗೆ ಬರುವಂತ ಕೆಎಸ್ಆರ್ಟಿಸಿ ಬಸ್ಗಳು ಇರ್ತಾವ, ಬಿಎಂಟಿಸಿ ಬಸ್ಗಳು ಓಡಾಡ್ತಾವ? ಇದೆಲ್ಲ ಕೂಡ ಸಹಜವಾಗಿ ನಮ್ಮೆಲ್ಲರಲ್ಲಿ ಇರುವಂತ ಪ್ರಶ್ನೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಾರಿಗೆ ಇಲಾಖೆ ವಿರುದ್ಧ ಸಮರವನ್ನ ಸಾರಿದ್ದಾರೆ. ತಮ್ಮ 10 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ಇವತ್ತು ಇರುತ್ವಾ ಇರಲ್ವಾ? ರಸ್ತೆಗೆ ಇಳಿಯೋದಿಲ್ವಾ ಬಿಎಂಟಿಸಿ ಬಸ್ಗಳು? ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಗ್ರೌಂಡ್ ರಿಪೋರ್ಟ್. ನೀವೇನಾದ್ರೂ ಇವತ್ತು ಬೆಂಗಳೂರಿಗೆ ಬರೋರಾಗಿದ್ದಿದ್ರೆ ಅಥವಾ ಬೆಂಗಳೂರಿನಲ್ಲಿ ಓಡಾಡೋರಾಗಿದ್ದಿದ್ರೆ, ಬೆಂಗಳೂರಿಂದ ಹೋಗೋರಾಗಿದ್ದಿದ್ರೆ, ನೀವೇನಾದ್ರೂ ಸರ್ಕಾರಿ ಸಾರಿಗೆ ಇದನ್ನ ಅವಲಂಬಿಸಿದ್ದಿದ್ರೆ ನಿಮಗಿವತ್ತು ಬಸ್ ಇರುತ್ತಾ ಬಸ್ ಇರಲ್ವಾ ಅನ್ನುವಂತ ಪ್ರಶ್ನೆಗಳಿದೆಯಲ್ಲ, ಇದೆಲ್ಲದಕ್ಕೂ ಕೂಡ ರಿಪಬ್ಲಿಕ್ ಕನ್ನಡ ಈಗ ಗ್ರೌಂಡ್ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ಮಾಡುತ್ತೆ. ಕಾರಣ ಏನು ಪ್ರತಿಭಟನೆಗೆ ಅಂತ ಹೇಳಿ ಕೇಳಿದ್ರೆ, 38 ತಿಂಗಳ ಹಿಂಬಾಕಿಯನ್ನ ಸಾರಿಗೆ ಇಲಾಖೆ ಬಾಕಿ ಉಳಿಸಿಕೊಂಡಿದೆ. ಇದಕ್ಕಾಗಿಯೇ ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಸಾರಿಗೆ ನೌಕರರ ಮನವೊಲಿಸೋದಕ್ಕೆ ಸರ್ಕಾರ ಪ್ರಯತ್ನ ಪಡುತ್ತೆ. ನೌಕರರಿಂದ ಪ್ರತಿಭಟನೆಗೆ ಕರೆ ಕೊಟ್ಟ ಬೆನ್ನಲ್ಲೇ ಸರ್ಕಾರವೂ ಕೂಡ ಅಲರ್ಟ್ ಆಗುತ್ತೆ. ನಾನಾಗ್ಲೇ ಹೇಳಿದಾಗೆ 38 ತಿಂಗಳ ಬದಲು 26 ತಿಂಗಳ ಹಿಂಬಾಕಿಯನ್ನ ನಾವು ಕೊಡ್ತೀವಿ ಅಂತೇಳಿ ಸರ್ಕಾರ ಒಪ್ಪಿಕೊಂಡಿದೆ. 1/1/2021ರಿಂದ 28/3/2023ರವರೆಗೆ ಅರಿಯರ್ಸ್ ಅನ್ನ ನಾವು ಕೊಡ್ತೀವಿ ಅಂತೇಳಿ ಈಗ ಒಪ್ಕೊಂಡಿದ್ದಾರೆ. 2025ರ ಮಾರ್ಚ್ 1ರಿಂದ ವೇತನ ಹೆಚ್ಚಳಕ್ಕೆ ಆದೇಶವೂ ಕೂಡ ಮಾಡಲಾಗಿದೆ. 1271.92 ಕೋಟಿ ಬಿಡುಗಡೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ನೌಕರರ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರ ಮಾತ್ರ ಇದೆಲ್ಲಾ ಪ್ರಯತ್ನವನ್ನ ಮಾಡಿದ್ರು ಕೂಡ ಸಾರಿಗೆ ನೌಕರರು ಇದಕ್ಕೆ ಒಪ್ಪೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಸಾರಿಗೆ ಇಲಾಖೆಗೆ ಸೆಡ್ ಹೊಡೆದಿದ್ದಾರೆ ಸಾರಿಗೆ ನೌಕರರು. ಇನ್ನು ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್, ಯಾವುದೇ ಸರ್ಕಾರಿ ಬಸ್ಸು ಮತ್ತೊಂದು ಮಗದೊಂದು ಏನೇ ಇದ್ರೂ ಕೂಡ ಮೆಜೆಸ್ಟಿಕ್ ಮೂಲಕವೇ ಹಾದು ಹೋಗ್ತವೆ. ಈ ಮೆಜೆಸ್ಟಿಕ್